ಜನಶ್ರೀ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಕಷ್ಟು ಜನ ಕರೆಗಳನ್ನು ಮಾಡ್ತಾ ಇದ್ರು, ಹಾಗೆ ಪತ್ರಗಳನ್ನು ಬರೆದಿದ್ದಾರೆ. ಅವರ ಕೋರಿಕೆಯ ಮೇರೆಗೆ ಈ ದಿನ ಉರಿಮೂತ್ರ ರೋಗ ಅಥವಾ ಬಹುಮೂತ್ರ ರೋಗ ಈ ತೊಂದರೆ ಇರತಕ್ಕಂಥವರಿಗೆ ಯಾವ ರೀತಿಯ ಔಷಧಿ ರಹಿತ ಪರಿಹಾರ ಕ್ರಮಗಳಿದ್ದಾವೆ ನೋಡೋಣ. ಗಿರೀಶ್ ಕಾರವಾರದಿಂದ, ಅವಿನಾಶ್ ಅಂತ ಚಿಕ್ಕಬಳ್ಳಾಪುರದಿಂದ, ಕಲಾವತಿ ಅಂತ ರಾಮನಗರದಿಂದ, ಹಾಗೆ ರಜನಿ ಅಂತ ಬೆಂಗಳೂರಿಂದ ಪತ್ರಗಳನ್ನು ಬರೆದಿದ್ದಾರೆ. ಉರಿಮೂತ್ರ ರೋಗ ಅಥವಾ ಬಹುಮೂತ್ರ ರೋಗಕ್ಕೆ ಕಾರಣಗಳು ಹಲವಾರು ಇರುತ್ತವೆ. ಮೂತ್ರ ವಿಸರ್ಜನೆಗೆ ಕೂತಾಗ ಅಡೆತಡೆ ಇರುತ್ತೆ, ಅಥವಾ ಮೂತ್ರ ವಿಸರ್ಜನೆ ಮಾಡಬೇಕು ಅಂದಾಗ ಅದನ್ನ ಅವಾಯ್ಡ್ ಮಾಡೋದಕ್ಕಾಗಲ್ಲ, ಅಥವಾ ಮೂತ್ರ ವಿಸರ್ಜನೆಯಲ್ಲಿ ಉರಿ ಇರುತ್ತೆ, ಮೂತ್ರ ಕಲ್ಲರಲ್ಲಿ ವ್ಯತ್ಯಾಸ ಆಗುತ್ತೆ, ಅಥವಾ ಹಲವಾರು ತೊಂದರೆಗಳು ಬರ್ಬೋದು. ಕಿಬ್ಬೊಟ್ಟೆಯಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ, ಮೂತ್ರ ವಿಸರ್ಜನಾಂಗದಲ್ಲಿ ತೊಂದರೆಗಳು ಇರುತ್ತೆ. ಇನ್ನು ಕೆಲವರಿಗೆ ಮೂತ್ರ ವಿಸರ್ಜನೆಗೆ ಕೂತಾಗ 10 ನಿಮಿಷ 15 ನಿಮಿಷ ಆದರೂ ಮೂತ್ರ ವಿಸರ್ಜನೆ ಮಾಡೋದಕ್ಕೆ ಆಗೋದಿಲ್ಲ. ಆ ತೊಂದರೆ ಇರ್ತಕ್ಕಂಥವ್ರು ಏನನ್ನ ಅಭ್ಯಾಸ ಮಾಡಬೇಕು ಇಲ್ಲಿ ಗಮನಿಸಿ. ಇದನ್ನ ವರುಣ ಮುದ್ರೆ ಅಂತ ಕರೀತಾರೆ. ಪಂಚಭೂತಗಳಲ್ಲಿ ಒಂದಾದಂತಹ ಈ ಕಿರುಬೆರಳನ್ನ ಹೆಬ್ಬೆಟ್ಟಿನ ತುದಿಗೆ ಸೇರಿಸೋದಕ್ಕೆ ಇದನ್ನ ವರುಣ ಮುದ್ರೆ ಅಂತ ಕರೀತಾರೆ. ಯಾರಿಗೆ ಉರಿಮೂತ್ರ ರೋಗ, ಮೂತ್ರ ವಿಸರ್ಜನೆಗೆ ಸಂಬಂಧಪಟ್ಟಂತಹ ತೊಂದರೆ ಇರುತ್ತವೋ, ಅಥವಾ ಬ್ಲಾಡರ್ ಮೂತ್ರ ವಿಸರ್ಜನಾಂಗ ಅಥವಾ ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಇರುತ್ತೋ ಅವ್ರಿಗೆ ಹೆಚ್ಚು ಲಾಭ ಆಗುತ್ತೆ. ಇಲ್ಲಿ ಗಮನಿಸಿ, ವರುಣ ಮುದ್ರೆಯಲ್ಲಿ ಪಾರ್ಶ್ವ ಕಪಾಲ ಭಾತಿ. ವರುಣ ಮುದ್ರೆಯಲ್ಲಿ 10 ರಿಂದ 15 ಸ್ಟ್ರೋಕ್ ಅನ್ನ ಆ ನಿಮ್ಮ ಹೊಟ್ಟೆಯ ಕೆಳಭಾಗವನ್ನ ಗಮನಿಸ್ತಾ ಈ ರೀತಿ ಅಭ್ಯಾಸ ಮಾಡೋದಕ್ಕೆ ನಾಭಿಚಕ್ರ ಪ್ರಾಣಾಯಾಮ ಅಥವಾ ಕಪಾಲಭಾತಿ ಅಂತ ಕರೀತಾರೆ. ನಂತರ ಕೈಗಳನ್ನು ಬದಲಾಯಿಸಬೇಕು. ಎರಡೂ ಕೈಗಳಲ್ಲಿ ಈ ರೀತಿ ಎರಡೂ ಕಡೆಗಳಿಂದ ಅಭ್ಯಾಸ ಮಾಡೋದ್ರಿಂದ ದೇಹದಲ್ಲಿರ್ತಕ್ಕಂತಹ ಸೂರ್ಯ ನಾಡಿ, ಚಂದ್ರ ನಾಡಿಗಳು ಚೆನ್ನಾಗಿ ಕೆಲಸವನ್ನ ಮಾಡುತ್ತವೆ. ನಂತರ ಎರಡೂ ಕೈಗಳಲ್ಲಿ ವರುಣ ಮುದ್ರೆಯಲ್ಲಿ ನಾಭಿಚಕ್ರ ಪ್ರಾಣಾಯಾಮ. ಬೆನ್ನು ನೇರ ಇರಬೇಕು, ಮುಖ ಪ್ರಶಾಂತವಾಗಿರಬೇಕು, ದೇಹದ ಯಾವುದೇ ಭಾಗದಲ್ಲಿ ಒತ್ತಡ ಇರಬಾರದು, ಹೊಟ್ಟೆಯ ಭಾಗಕ್ಕೆ ಹೆಚ್ಚು ಒತ್ತಡ ಕೊಡದ ಹಾಗೆ ಈ ರೀತಿ ನಿಧಾನವಾಗಿ ಪ್ರತಿನಿತ್ಯ ಕನಿಷ್ಠ 27 ಸ್ಟ್ರೋಕ್ ಅನ್ನ ಅಭ್ಯಾಸ ಮಾಡಿದ್ರೆ ಆ ಬಹುಮೂತ್ರ ರೋಗ, ಪದೇ ಪದೇ ಮೂತ್ರ ವಿಸರ್ಜನೆ ಮಾಡಬೇಕು ಅನ್ಸುತ್ತೆ, ರಾತ್ರಿ ಮಲಗಿರ್ತಾರೆ, ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ, ನಿದ್ರೆಗೆ ತೊಂದರೆ ಆಗುತ್ತೆ, ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ, ಬಸ್ಸಲ್ಲಿ ಜರ್ನಿ ಮಾಡ್ತಾ ಇರ್ತಾರೆ, ಆವಾಗ ಅವಾಯ್ಡ್ ಮಾಡ್ತಾ ಇರ್ತಾರೆ. ಆ ಅವಾಯ್ಡ್ ಮಾಡ್ತಕ್ಕಂತಹ ಪ್ರಸಂಗಗಳು ಬಂದಾಗ ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಬರಬಹುದು. ಮಲಮೂತ್ರಗಳನ್ನು ಅವಾಯ್ಡ್ ಮಾಡಬಾರದು. ಈಗ ಮುದ್ರೆಯನ್ನ ನೋಡಿದ್ರೆ ಯಾವ ಆಕ್ಯುಪ್ರೆಷರ್ ಬಿಂದುವನ್ನ ಅಭ್ಯಾಸ ಮಾಡಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ಗಮನಿಸಿ, ಯಾರಿಗೆ ಮೂತ್ರ ವಿಸರ್ಜನೆಯಲ್ಲಿ ಸಂಬಂಧಪಟ್ಟಂತಹ ತೊಂದರೆ ಇರುತ್ತೆ, ಉರಿಮೂತ್ರ ಇರುತ್ತೆ, ಮೂತ್ರ ವಿಸರ್ಜನೆಯಲ್ಲಿ ಅಡೆತಡೆಗಳು ಇರುತ್ತೆ ನೋಡಿ, ಅವರು ಈ ಭಾಗವನ್ನ ಈ ರೀತಿ ಪ್ರೆಷರ್ ಕೊಡ್ತಾ ಬರಬೇಕು. ಹಾಗೆ ಇಲ್ಲಿ ಗಮನಿಸಿ, ಈ ಭಾಗವನ್ನ ಇದನ್ನ ಮೂತ್ರನಾಳ ಅಂತ ಕರೀತಾರೆ. ಈ ಭಾಗವನ್ನ
ಎಷ್ಟು ಸಾಧ್ಯವಷ್ಟು ನಿಧಾನವಾಗಿ ಈ ರೀತಿ 10 ರಿಂದ 20 ಬಾರಿ ಪ್ರೆಷರ್ ಅನ್ನ ಕೊಡ್ತಾ ಬಂದ್ರೆ ಆ ಮೂತ್ರ ವಿಸರ್ಜನೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ಎರಡೂ ಕೈಗಳಲ್ಲಿ ಈ ರೀತಿ ಅಭ್ಯಾಸವನ್ನ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಅದಕ್ಕೆ ಮುಂಚೆ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಮುದ್ರಾ ಪ್ರಾಣಾಯಾಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ಗಮನಿಸಿ, ಆ ಬಿಂದುವಿನಲ್ಲಿ ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಇರತಕ್ಕಂಥವರು ಈ ರೀತಿ ನಾಭಿ ಚಕ್ರ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ನಿಮಗೆ ಬಹುಮೂತ್ರ ರೋಗ ಅಥವಾ ಮೂತ್ರ ವಿಸರ್ಜನೆಯಲ್ಲಿ ಇರ್ತಕ್ಕಂತಹ ಅಡೆತಡೆಗಳು ನಿಯಂತ್ರಣಕ್ಕೆ ಬರುತ್ತೆ. ಇಲ್ಲಿ ಗಮನಿಸಿ, ಈ ರೀತಿ ಕೇವಲ 10 ರಿಂದ 20 ಸ್ಟ್ರೋಕ್ ಅನ್ನ ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ ನಿಮಗೆ ಹೆಚ್ಚು ಲಾಭ ಆಗುತ್ತೆ. ವಿಶೇಷವಾಗಿ ಮಹಿಳೆಯರಲ್ಲಿ ಸೀಂದಾಗ ಅಥವಾ ಕೆಮ್ದಾಗ ಮೂತ್ರ ವಿಸರ್ಜನೆ ಆಗ್ತಾ ಇರುತ್ತೆ ಅಥವಾ ಅವಾಯ್ಡ್ ಮಾಡೋದಕ್ಕಾಗಲ್ಲ, ಆ ತೊಂದರೆ ಇದ್ದಾಗ ನೋಡಿ, ಈ ಎರಡೂ ಬಿಂದುಗಳಲ್ಲಿ ನಾಭಿ ಚಕ್ರ ಪ್ರಾಣಾಯಾಮವನ್ನ ಖಾಲಿ ಹೊಟ್ಟೆಯಲ್ಲಿ ಅಭ್ಯಾಸ ಮಾಡೋದ್ರಿಂದ ನಿಮಗೆ ಹೆಚ್ಚು ಲಾಭ ಆಗುತ್ತೆ. ಎರಡೂ ಕೈಗಳಲ್ಲಿ ಈ ಬಿಂದು ಬರೋದ್ರಿಂದ ನಿಮ್ಮ ಎರಡೂ ಕೈಗಳಲ್ಲಿ ಈ ರೀತಿ ಅಭ್ಯಾಸವನ್ನ ಮಾಡಬೇಕು. ಈಗ ಒಂದು ಮುದ್ರೆಯನ್ನ ನೋಡಿದ್ರಿ, ಒಂದು ಆಕ್ಯುಪ್ರೆಷರ್ ಬಿಂದುವನ್ನ ನೋಡಿದ್ರಿ, ಯಾವ ಸರಳ ಆಸನವನ್ನ ಮಾಡಬಹುದು ಅನ್ನೋದನ್ನ ಇಲ್ಲಿ ನೋಡೋಣ. ಈ ಆಸನವನ್ನ ಮಂಡೂಕಾಸನ ಅಂತ ಕರೀತಾರೆ. ಯಾರಿಗೆ ಮೂತ್ರಕೋಶ, ಮೂತ್ರನಾಳ ಅಥವಾ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಇರುತ್ತೋ ಅವ್ರಿಗೆ ಈ ಸರಳ ಆಸನ ಹೆಚ್ಚು ಲಾಭವನ್ನ ಕೊಡುತ್ತೆ. ಇಲ್ಲಿ ಗಮನಿಸಿ, ಎರಡೂ ಕೈಗಳನ್ನ ಮುಂದೆ ಊರಿರಬೇಕು. ಹಾಗೆ ನಿಧಾನವಾಗಿ ಮುಂದೆ
ಬಾಗ್ತಾ ಬರಬೇಕು. ನಿಮ್ಮ ಶಕ್ತಾನುಸಾರ ಎಷ್ಟು ನಿಧಾನವಾಗಿ ಮುಂದೆ ಬಾಗ್ತಾ ಬರ್ತಿರೋ ಅಷ್ಟು ನಿಮಗೆ ಲಾಭವನ್ನ ಕೊಡುತ್ತೆ. ಇಲ್ಲಿ ಎರಡೂ ಮಂಡಿಗಳನ್ನ ನಿಮ್ಮ ಶಕ್ತಾನುಸಾರ ಅಗಲ ಮಾಡಬೇಕು. ನಿಮ್ಮ ಇಮ್ಮಡಿಯ ಮೇಲೆ ನಿಮ್ಮ ರುಷ್ಟ ಕೂತಿರಬೇಕು. ಕೈಗಳನ್ನ ಎಷ್ಟು ಸಾಧ್ಯವಷ್ಟು ಮುಂದೆ ಚಾಚಿರಬೇಕು. ಬೆನ್ನು ಮೊಣಕೈ ನೇರ ಇರಬೇಕು. ಉಸಿರಾಟ ಸರಳ ದೀರ್ಘವಾಗಿರಬೇಕು. ಈ ರೀತಿ 10 ರಿಂದ 15 ಸೆಕೆಂಡ್ವರೆಗೆ ಅಭ್ಯಾಸ ಮಾಡೋದ್ರಿಂದ ನಿಮಗೆ ಹೆಚ್ಚು ಲಾಭ ಆಗುತ್ತೆ. ನಂತರ ವಿಶ್ರಾಂತಿಯನ್ನು ಕೊಟ್ಟು ಸಹಜ ದೀರ್ಘ ಉಸಿರಾಟವನ್ನು ಮಾಡಬೇಕು. ಈ ರೀತಿ ಅಭ್ಯಾಸ ಮಾಡಿದ್ರೆ ನಿಮ್ಮ ಬಹುಮೂತ್ರ ರೋಗ, ಮೂತ್ರ ವಿಸರ್ಜನೆಗೆ ಸಂಬಂಧಪಟ್ಟಂತಹ ಅಡೆತಡೆಗಳು ಅಥವಾ ಆ ಉರಿ ಮೂತ್ರ ರೋಗ, ಈ ಎಲ್ಲ ತೊಂದರೆಗಳು ನಿಯಂತ್ರಣಕ್ಕೆ ಬರುತ್ತೆ. ವೀಕ್ಷಕರೇ, ಬಹುಜನರ ಒತ್ತಾಯದ ಮೇರೆಗೆ ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ವಿಶೇಷವಾದಂತಹ ಔಷಧಿ ರಹಿತ ಚಿಕಿತ್ಸಾ ಶಿಬಿರಗಳನ್ನು ಶುರು ಮಾಡ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ಒಂದೇ ಒಂದು ಕರೆಯನ್ನ ಮಾಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೇವೆ. ಯಾವ ರೋಗಕ್ಕೆ ಯಾವ ಮುದ್ರೆಯನ್ನ ಮಾಡಬೇಕು, ಯಾವ ಮುದ್ರೆಯ ಜೊತೆಯಲ್ಲಿ ಯಾವ ಪ್ರಾಣಾಯಾಮವನ್ನು ಮಾಡಿದ್ರೆ ಯಾವ ರೋಗಗಳು ಔಷಧಿ ರಹಿತವಾಗಿ ನಿಯಂತ್ರಣಕ್ಕೆ ಬರುತ್ತೆ, ಸಂಪೂರ್ಣ ಔಷಧಿ ರಹಿತ ಚಿಕಿತ್ಸಾ ಕ್ರಮಗಳು ಈ ನಿಮ್ಮ ಮುದ್ರಾ ಪ್ರಪಂಚ ಮುದ್ರಾ ಪ್ರಾಣಾಯಾಮ ಪುಸ್ತಕದಲ್ಲಿ ದೊರೆಯುತ್ತೆ. ನಾಳಿನ ಸಂಚಿಕೆಯಲ್ಲಿ ವಿಶೇಷ ಮಾಹಿತಿಯೊಂದಿಗೆ ಮತ್ತೊಮ್ಮೆ ಭೇಟಿ ಮಾಡೋಣ. ನಿಮ್ಮೆಲ್ಲರಿಗೂ ಬೆಳಗಿನ ವಂದನೆಗಳು.